ಈ ಇಂಡಸ್ಟ್ರಿಗೆ ನಾವು ವಾಪಸ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರೇ ಇನಿಷಿಯೇಟಿವ್ ತಗೊಂಡು ಅವರ ಹ್ಯಾಂಡಲ್ಗಳಲ್ಲಿ ಇವಾಗ ನೀವು ರೀಲ್ಗಳನ್ನು ನೋಡ್ಬೋದು, ಫೇಮಸ್ ಬ್ಲಾಗರ್ಸ್ ಎಲ್ಲ ರೀಲ್ಗಳನ್ನು ಮಾಡಿ ರೀಲ್ಗಳನ್ನು ಬಿಡುಗಡೆ ಮಾಡಿ, ಇದು ನನಗನ್ಸೋದು ಇದೊಂದು ಹಬ್ಬದ ಥರ ನಡೀತಾ ಇದೆ. ಇಟ್ಸ್ ಅ ಫೆಸ್ಟಿವ್ ಸೀಸನ್ ಅಂತ ಏನು ಹೇಳ್ತೀವಿ ನಾವು, ಇಟ್ಸ್ ಅ ಫೆಸ್ಟಿವ್ ಸೀಸನ್ ಫಾರ್ ಎನಿ ಹೋಟೆಲ್ ಯಾರ್. ನಾವು BHAಗೆ ಹೋಗಬೇಕಪ್ಪ, BHA ಫಂಕ್ಷನ್ ಅಟೆಂಡ್ ಮಾಡಬೇಕಪ್ಪ, BHA ಅವಾರ್ಡ್ಗೆ ನಾಮಿನೇಟ್ ಮಾಡಿದ್ದೀನಪ್ಪ ಅಂತಂದರೆ ಇಟ್ಸ್ ಅ ಫೆಸ್ಟಿವ್ ಸೀಸನ್. ನಾವೆಲ್ಲ ಹಬ್ಬದ ಒಂದು ವಾತಾವರಣದಲ್ಲಿ ಇದ್ದೀವಿ. ನಮಗೆ ಮಾರ್ಚ್ 25 ನಮ್ಮ ಹಬ್ಬ. ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಮಾಡಿದ ಡಿಮ್ಯಾಂಡ್ ಬಂದರೂ ಆಶ್ಚರ್ಯ ಇಲ್ಲ. ಎಲ್ಲ ಪ್ರತಿ ವರ್ಷ ನಮಗೆ ಮಾಡೋದು ಕಷ್ಟ ಸರ್. ಯಾಕೆಂದರೆ ನಾವು ಈ ಫಂಕ್ಷನಲ್ಲಿ ಇನ್ನೊಂದು ಕೆಲಸ ಮಾಡ್ತಾಯಿದ್ದೀವಿ. ಏನು? ನಾವು ಮೆಂಬರ್ಸ್ ಹತ್ರ ₹1 ಕೇಳೋದಿಲ್ಲ. ಓ, ಯಾರ ಹತ್ರ ಮೆಂಬರ್ಶಿಪ್ ಕೊಟ್ಟರೆ ಇದು ಫಂಕ್ಷನ್ಗೆ ದುಡ್ಡು ಕೇಳ್ತಿಲ್ಲ. ಫಂಕ್ಷನಿಗೆ ಏನೂ ಕೇಳಲ್ಲ. ಓಕೆ. ನಮಗೆ ನಮ್ಮ ವೆಂಡರ್ಸ್ ಇದ್ದಾರೆ. ವಿತ್ ಲಾಟ್ ಆಫ್ ದೆಮ್ ಹ್ಯಾವ್ ರೆಸ್ಪೆಕ್ಟೆಡ್ ಅಸ್ ಆ್ಯಂಡ್ ದೇ ಆರ್ ಫಂಡಿಂಗ್ ದಿಸ್ ಫಂಕ್ಷನ್. ಆ್ಯಂಡ್ ನಮಗೆ ಯಾವುದೇ ರೀತಿಯಲ್ಲೂ ₹1 ಲಾಭ ಮಾಡಬೇಕು ಅಂತಿಲ್ಲ. ಈ ಫಂಕ್ಷನ್ಗೆ ಎಷ್ಟು ಖರ್ಚಾಗುತ್ತೆ ಅಷ್ಟು ಸ್ಪಾನ್ಸರ್ಶಿಪ್ ಬಂದರೆ ಸಾಕು ನಮಗೆ. ನಮಗೇನು ಅದ್ರ ಮೇಲೆ ಲಾಭ ಮಾಡಬೇಕು ಅಂತ ಏನೂ ಇಲ್ಲ. ನಮ್ಮ ಅಧ್ಯಕ್ಷರು PC ರಾಯರಿದ್ದಾರೆ, ಅವ್ರು ಯಾವಾಗಲೂ ಹೇಳೋದು ಸಂಘದಲ್ಲಿ ಜಾಸ್ತಿ ದುಡ್ಡಿಡಬಾರ್ದು, ದುಡ್ಡಿಟ್ರೆ ಅದಕ್ಕೆ ತುಂಬ ಜನಕ್ಕೆ ಆಸೆ ಪಡೋರು ಅಧಿಕಾರಕ್ಕೆ ಎಲ್ಲ ಬರಬೇಕು ಅಂತ. ಸತ್ಯವಾದ ಮಾತಿದು. ಸೊ ನಮ್ಮಲ್ಲಿ ದುಡ್ಡಿಲ್ಲ, ನೀವು ಬಂದರೆ ಕೆಲಸ ಮಾಡಬೇಕಿಲ್ಲಿ.